ವರ್ಷ ಕೂಡ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಈ ರಸ್ತೆಯಲ್ಲಿರ್ತಕ್ಕಂಥ ಹಿರಿಯರು ಮತ್ತು ಕಿರಿಯರು ಮತ್ತು ಅನೇಕ ಜನ ಸಹಕಾರ ಬೆಂಬಲದೊಂದಿಗೆ ಇವತ್ತು ಇಡೀ ಕಲಾ ತಂಡಗಳು ಕನಿಷ್ಠ 150 ಜನ ಕಲಾವಿದರೊಂದಿಗೆ ಮತ್ತು ನಿನ್ನೆ ಮತ್ತು ಮೊನ್ನೆ 2 ದಿನದ ಸತತವಾಗಿ ನಾಟಕಗಳು ಮತ್ತು ನೃತ್ಯಗಳು, ಕನ್ನಡಾಂಬೆಯ ಪ್ರತಿಭಾ ಕಾರಂಜಿ ಅಂತೇಳಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ವಿಜಯನಗರದಲ್ಲಿ ಒಂದು ಮುಖ್ಯ ವೇದಿಕೆಯ ಮೂಲಕ ಅವ್ರನ್ನ ಗುರುತಿಂಬಿಸಿ ಮತ್ತು ವೇದಿಕೆಯ ಒಂದು ಹೊಸ ಪ್ರತಿಭೆಗಳನ್ನು ಗುರುತಿಸುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಈ ಸಹಕಾರಕ್ಕೆ ಶ್ರೀಮತಿ ಶಕುಂತಲ ಕೃಷ್ಣಮೂರ್ತಿಯವರು ಮತ್ತು ಶ್ರೀಮತಿ ಪ್ರೇಮಿಳಾ ಮುತ್ತುರಾಜ್ ಅವರು ಮತ್ತು ಅದೇ ರೀತಿ ಶಿವಕುಮಾರ್ ಮತ್ತು ಸುಜಾತ ಮತ್ತು ಶಿವಣ್ಣ, ಸವಿತಾ ಮೋಹನ್ ಅವರು, ಸವಿತಾ ಬಾಲಾಜಿಯವರು ಮತ್ತು ಸುಮಾರು ಜನ ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಮತ್ತು ಅದರಲ್ಲೂ ಈಗ ನಮ್ಮ ಮಹಾಲಕ್ಷ್ಮಿ ಮತ್ತು ಕುಟುಂಬದವರು ಮತ್ತು ನಾರಾಯಣ ಸ್ವಾಮಿ ಕುಟುಂಬದವರು ಮತ್ತು ಅನೇಕ ಜನ ಇಲ್ಲೆಲ್ಲ ನಮ್ಮ ರಸ್ತೆಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಅವ್ರ ಹೆಸರು ಹೇಳೋಕ್ಕಾಗಲ್ಲ, ತುಂಬ ಜನ ಇದ್ದೀರಿ. ಅವರೆಲ್ಲರಿಗೂ ಕೂಡ ಒಬ್ಬೊಬ್ರಿಗೂ ನನ್ನ ಹೆಸರು ಹೇಳೋಕ್ಕಾಗ್ತಾಯಿಲ್ಲ. ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಸಹಕಾರದಿಂದಲೇ ಈ ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ಕಾರಣ. ಈ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚು ರೀತಿ ಸಹಕಾರ ಮುಂದೆನೂ ಸಿಗಲಿ, ಮುಂದೆನೂ ಇನ್ನಷ್ಟು ನಾವು ಚೈತನ್ಯ ಕೊಟ್ಟರೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಇನ್ನಷ್ಟು ವಿಜಯನಗರದಲ್ಲಿ ನಾವು ಮತ್ತೊಮ್ಮೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋದಕ್ಕೆ ನಮಗೆ ಪ್ರೇರಣೆ ಆಗುತ್ತದೆ. ಮತ್ತು ಇವತ್ತಿನ ದಿನ ಏನು ಕೊಟ್ಟಿದ್ದಾರೆ ಇದು ಇನ್ನಷ್ಟು ಮಕ್ಕಳಿಗೆ ಮುಂದಿನ ದಾರಿ ದೀಪವಾಗಲಿ ಮತ್ತು ಅವರು ಕೂಡ ನಮ್ಮಂತೆ ಮುಂದುವರಿಸ್ಕೊಂಡೋಗಲಿ. ಈಗ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಏನು ಸಂಸ್ಕೃತಿ ಇರ್ತಕ್ಕಂಥ ಮೂಲ ಸಂಸ್ಕೃತಿ, ಆ ಸಂಸ್ಕೃತಿನ ನಾವು ವಿಜಯನಗರದಲ್ಲಿ ಇವತ್ತು ನಾವು 12 ಮುಖ್ಯ ರಸ್ತೆ ಮೂಲಕ ನಾವು ಪ್ರದರ್ಶನ ಮಾಡಿದ್ದೀವಿ. ಇದು ಮುಂದುವರಿಸ್ಕೊಂಡು ಮಕ್ಕಳು ಕೂಡ ಹೋಗಬೇಕು ಮತ್ತು ನಮ್ಮ ರಾಜ್ಯದಲ್ಲಿ ಈ ಪ್ರದರ್ಶನಗಳು ಹೆಚ್ಚಿನ ರೀತಿ ಕನ್ನಡಾಭಿಮಾನ ಬೆಳೆಸಬೇಕು, ಕನ್ನಡವನ್ನು ಬೆಳೆಸಬೇಕಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಚಿಕ್ಕದಂಥ ಗೆಳೆಯರ ಬಳಗದ ವತಿಯಿಂದ ನಾವು ಒಂದು 4 ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಸಂಸ್ಕೃತಿ ಎಲ್ಲ ಅಣ್ಣ ಹೇಳಿದಾಗೆ ತುಂಬ ನಡೀತಾನೆ ಇದೆ, ಬರ್ತಾನೆ ಇದೆ. ಯಾರು ಮಕ್ಕಳುಗಳೆಲ್ಲ ಮರ್ತೇ ಬಿಟ್ಟಿದ್ದಾರೆ. ಹಳೆಯದೆಲ್ಲ ಗೊಂಬೆ ಕೊಡಿಸೋದು, ಕನ್ನಡ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಕನ್ನಡದಲ್ಲಿ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ. ಒಂದು ಭಾಷೆ ಉಳಿಬೇಕಂದ್ರೆ ಅದನ್ನು ನಾವು ಹೆಚ್ಚು ಬಳಸಬೇಕು. ಆ ಬಳಸೋದನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಹೆಚ್ಚು ಕನ್ನಡ ಭಾಷೆಯನ್ನು ನಾವು ಉಳಿಸಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮೈಸೂರು ದಸರಾ ಬಿಟ್ಟರೆ ನಮ್ಮದೇ ಸೆಕೆಂಡ್, 12ನೇ ಮೇನ್ ದಸರಾನೇ ಅಂತ ನಾನು ಹೇಳಿ ಅಂದರೆ ಒಂದು ದಸರಾ ಹಬ್ಬದ ಪ್ರತೀಕ ಅಂತ ಆಗುತ್ತೆ. ಅದೇ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ನೆಕ್ಸ್ಟ್ ದಸರಾ ಒಂದು ವೇಳೆ ಮಿಸ್ ಆದರೆ ಎಲ್ಲಂದರೆ ಬೆಂಗಳೂರು 12th ಮೇನಲ್ಲಿ ಬಂದರೆ ದಸರಾ ನೋಡ್ಬೋದು ಅನ್ನೋಷ್ಟು ಮಟ್ಟಿಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ. ಎಲ್ಲರ ಸಹಕಾರ ಇದೆ, ದೊಡ್ಡವರಿಂದ ಹಿಡಿದು ಹಿರಿಯರವರೆಗೂ. ಅವ್ರ ವೇಷಭೂಷಣ ಇರ್ಬೋದು, ನಮ್ಮ ಕರ್ನಾಟಕದ ಪ್ರತಿಯೊಂದು ಪ್ರತೀಕವಾಗಿ ಪ್ರತಿಬಿಂಬಿಸುವುದು ಎಲ್ಲದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಇನ್ನೂ ಹೆಚ್ಚೆಚ್ಚು ನಡೆಯಲಿ, ಹೆಚ್ಚೆಚ್ಚು ಬೆಳೀಲಿ, ಹೆಚ್ಚೆಚ್ಚು ಸಹಕಾರ ನೀಡಲಿ ಅಂತ ಎಲ್ಲರೂ ಕೇಳ್ತೀವಿ. ಜೈ ಭುವನೇಶ್ವರ್. ನಗರದಲ್ಲಿ ಈಗ 4 ವರ್ಷಗಳಿಂದ ಈ ಕಾರ್ಯಕ್ರಮನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ದಸರಾ ಮತ್ತು ಕನ್ನಡ ರಾಜ್ಯೋತ್ಸವ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ಮೋಸ್ಟ್ಲಿ ಎಲ್ಲೂ ಈ ಥರ ನಾವು ಕಂಡಂಗೆ ಅಷ್ಟೊಂದು ವಿಜೃಂಭಣೆಯಾಗಿ ನಡೆಸೋದಕ್ಕೆ ನಾವೆಲ್ಲೂ ನೋಡಿಲ್ಲ ಅನ್ಕೋತೀವಿ. ಸೊ ಬಟ್ ಇವಾಗ ನಾವು ನಡ್ಸ್ಕೊಂಡು ಹೋಗ್ತಿರೋದನ್ನ ಮುಂದೇನು ಮಾಡ್ಕೊಂಡು ಹೋಗೋಣ ಅಂತ ಇದೊಂದು ನಮಗೆ ಎಲ್ಲರಲ್ಲೂ ಒಂದು ಈ ಉತ್ಸಾಹನ ತುಂಬಿಸ್ಬೇಕು ಮತ್ತು ನಮ್ಮ ಹಬ್ಬದ ಬಗ್ಗೆ ಹೆಚ್ಚಾಗಿ ಎಲ್ಲ ಮಕ್ಕಳಿಗೂ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಕಾರ್ಯಕ್ರಮನ ನಿಜವಾಗ್ಲೂ ಏನಂದರೆ ಎಲ್ಲರೂ ಇಂಡಿವಿಜುವಲ್ ಆಗಿ ಎಲ್ಲರೂ ಇದನ್ನು ತಗೊಂಡು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದೀವಿ. ಸೊ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಮಾಡಿಕೊಂಡು ನಮ್ಮ ಕರ್ನಾಟಕದ ಹೆಮ್ಮೆಯನ್ನು ಎಲ್ಲೆಲ್ಲೂ ಹರಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದು ನಡೆಸ್ತಾ ಇದ್ದೀವಿ. ಜೈ ಭುವನೇಶ್ವರ್. ಅಂದರೆ ಎಲ್ಲರೂ ಬರೀ ಜೆಂಟ್ಸ್ ಮಾಡ್ತಾರೆ. ಆ ಜೆಂಟ್ಸ್ ಮಾಡೋದು ಅಲ್ಲಿ ಬರೀ ಆರ್ಕೆಸ್ಟ್ರಾ ಮಾಡಿಕೊಂಡು ಜೆಂಟ್ಸ್ ಮಾಡಿಕೊಂಡು ತಪ್ಪಿ ಹೊಡ್ಕೊಂಡು ಮಾಡ್ತಾರೆ. ಬಟ್ ನಮ್ಮ 12th ಮೇನ್ ಬೀದಿಯಲ್ಲಿ ನಾವು ಎಲ್ಲರೂ ಸೇರಿ ಚಿಕ್ಕ ಮಕ್ಕಳನ್ನ ಹಿಡಿದು ದೊಡ್ಡ ಅಜ್ಜಿಯವ್ರ ತನಕನೂ ಎಲ್ಲರೂ ಗಂಡಸರು ಮಕ್ಕಳು ಎಲ್ಲ ಸೇರಿ ಇಲ್ಲಿ ಸಂತೋಷವಾಗಿ ಎಲ್ಲರೂ ಸೇರಿಕೊಂಡು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಮತ್ತು ಪ್ರತಿಯೂ 4 ವರ್ಷದಿಂದ ನೋಡ್ತಾ ಇದ್ದೀವಿ. ಪ್ರತಿಯೂ ಎಲ್ಲರೂ ಸೇರಿ ಸಮ್ಮೇಳನವಾಗಿ ಒಂದು ಅಡುಗೆ ಮಾಡಿಕೊಂಡು ತಿನ್ಕೊಂಡು ಮಾಡಿಕೊಂಡು ಡ್ಯಾನ್ಸ್ಗಳು ಎಲ್ಲನೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸ್ಟೇಟ್ನ ನಾವು 12th ಮೇನ್ ಇರೋದಕ್ಕೆ ನಾವು ಜೈ ಅಂತ ಹೇಳಬೇಕು. ಜೈ ಕರ್ನಾಟಕ ಅನ್ನೋದಕ್ಕಿಂತ ಅನುಭವಿಸ್ತಾ ಇದ್ದೀವಿ. ಎಲ್ರಿಗೂ ಆ ಕನ್ನಡದ ಇದು ಮಕ್ಕಳಲ್ಲಂತೂ ಬರೀ ಸ್ಕೂಲಲ್ಲಿ ಹೋಗ್ಬಿಟ್ಟು ಕನ್ನಡ ರಾಜ್ಯೋತ್ಸವ ರಜಾ ಈ ಥರ ಇಷ್ಟೇ ಇತ್ತು. ಬಟ್ ಇಲ್ಲಿ ಬಂದು ಕನ್ನಡ ರಾಜ್ಯೋತ್ಸವ ಅಂದರೆ ಏನು ಅನ್ನೋದು ಮಕ್ಕಳಲ್ಲಿ ದೊಡ್ಡವ್ರಿಗೆ ಎಲ್ರಿಗೂ ಅನುಭವ ಆಗ್ತಾ ಇದೀವಿ, ಅನುಭವಿಸ್ತಾ ಇದೀವಿ. ನಾವು ಆಚರಿಸ್ತಾ ಇಲ್ಲ, ಅನುಭವಿಸ್ತಾ ಇದ್ದೀವಿ. ಜೈ ಕರ್ನಾಟಕ.